ನಮಸ್ಕಾರ ಗೆಳೆಯರಿ, ಸಿನಿಕಾನಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವೇತನ ಮೂವಿ ಕಸದ ಬುಟ್ಟಿ ಮೇಲೆ ಆಧಾರಿತವಾಗಿದೆ. ಪೊಲೀಸರು, ಕಳ್ಳರು, ಮಹಾರಾಜ ಎಲ್ಲರೂ ಸೇರಿ ಮೂವಿ ತುಂಬ ಆ ಬುಟ್ಟಿಗಾಗಿ ಕಿತ್ತಾಡ್ತಾರೆ. ಯಾಕೆ ಏನು ಅಂತ ಕಾಯ್ದು ನೋಡಿ. ಸೊ ಲೆಟ್ಸ್ ಬಿಗಿನ್. ಮೂವಿಯ ಸ್ಟಾರ್ಟಿಂಗ್ನಲ್ಲಿ ಮೈನ್ ಕ್ಯಾರೆಕ್ಟರ್ ಮಹಾರಾಜನ ತೋರಿಸ್ತಾರೆ. ಇವನೊಬ್ಬ ಮಿಡ್ಲ್ ಕ್ಲಾಸ್ ಡೀಸೆಂಟ್ ವ್ಯಕ್ತಿ. ಜನೋಪಾಯಕ್ಕಾಗಿ ಕಟಿಂಗ್ ಶಾಪ್ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಇವನಿಗೆ ಹೆಂಡತಿ ಮತ್ತು ಒಂದು ಹೆಣ್ಮಗು ಇರುತ್ತೆ. ಅವನ ಜೊತೆ ಹೊರಗಡೆ ಹೋಗೋದಕ್ಕಾಗಿ ಒಂದಿನ ರಜೆ ಕೇಳ್ತಿರ್ತಾನೆ. ಆದರೆ ಓನರ್ ತುಂಬ ಸಿಡುಕ. ಇವನನ್ನು ಗೋಳು ಹಾಕುತ್ತಿರ್ತಾನೆ. ಕೆಲಸ ಜಾಸ್ತಿ ಮಾಡಿಸ್ಕೊಂಡು ರಜೆ ಕೊಡ್ತಾನೆ. ನೆಕ್ಸ್ಟ್ ಡೇ ಹೆಂಡತಿ ಮಗು ಜೊತೆ ಶಾಪಿಂಗ್ಗೆ ಹೋಗಿರ್ತಾನೆ. ಅಲ್ಲಿ ಹೆಂಡತಿ ರಿಲೇಟಿವ್ ಮನೇಲಿ ಕೂತಿರ್ತಾಳೆ. ಇವನು ಎದುರುಗಡೆ ಅಂಗಡಿಯಲ್ಲಿ ಮಗುವಿಗೆ ಆಟ ಸಾಮಾನು ತೊಗೋತಿರ್ತಾನೆ. ಅಷ್ಟರಲ್ಲಿ ಬ್ರೇಕ್ ಫೇಲ್ ಆಗಿರೋ ಲಾರಿ ಬಂದು ಆ ಮನೆಗೆ ಗುದ್ದಿ ಬಿಡುತ್ತೆ. ಅಷ್ಟೇ, ಇವನ ಪ್ರಪಂಚನೇ ಕಳೆದು ಹೋಗಿಬಿಡುತ್ತೆ. ನೆಕ್ಸ್ಟ್ ಮೂವಿ ಈಗ ಪ್ರೆಸೆಂಟ್ ಡೇಗೆ ಬರುತ್ತೆ. ರನ್ನಿಂಗ್ ಟ್ರ್ಯಾಕ್ನಲ್ಲಿ ಕೂತಿರೋ ಹುಡುಗಿನ ತೋರಿಸ್ತಾರೆ. ಇವಳಿಗೆ ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ. ಕ್ಲಾಸ್ ರೂಮ್ಗಿಂತ ಜಾಸ್ತಿ ಗ್ರೌಂಡ್ನಲ್ಲೇ ಇರ್ತಾಳೆ. ಹೆಸರು ಜ್ಯೋತಿ ಅಂತ. ಇವಳೆ ಮಹಾರಾಜನ ಮಗಳು. ಅವತ್ತು ಲಾರಿ ಗುದ್ದಿ ಮನೆ ಬಿದ್ದಾಗ ಇವಳ ಅಮ್ಮ ಸತ್ತು ಹೋಗಿರ್ತಾಳೆ. ಇವಳ ಮೇಲೆ ಸ್ಟೀಲ್ ಡಸ್ಟ್ಬಿನ್ ಬಿದ್ದಿದ್ದಕ್ಕೆ ಇವಳು ಬದುಕಿರ್ತಾಳೆ. ಅದಕ್ಕೆ ಆ ಡಸ್ಟ್ಬಿನ್ಗೆ ಇವರು ಲಕ್ಷ್ಮಿ ಅಂತ ಹೆಸರು ಇಟ್ಟು ಪೂಜೆ ಮಾಡ್ತಿರ್ತಾರೆ. ಹೆಂಡತಿ ಇಲ್ಲದಿದ್ದರೂ ಮಗಳಿಗೆ ಚೆನ್ನಾಗಿ ಸಾಕಿರ್ತಾನೆ. ಹೀಗಿರ್ಬೇಕಾದ್ರೆ ಒಂದಿನ ಸ್ಕೂಲ್ ಫಂಕ್ಷನಲ್ಲಿ ಗೆಸ್ಟ್ಗೆ ಕೊಡೋ ಕೂಲ್ ಡ್ರಿಂಕ್ಸ್ನಲ್ಲಿ ಯಾರೋ ರಮ್ ಮಿಕ್ಸ್ ಮಾಡಿ ಆ ಬಾಟಲ್ನ ಇವಳ ಬ್ಯಾಗ್ನಲ್ಲಿ ಇಟ್ಟಿರ್ತಾಳೆ. ಅದಕ್ಕೆ ಪ್ರಿನ್ಸಿಪಲ್ ಇವರ ಅಪ್ಪನ್ನ ಕರೆಸಿ ಹುಡುಗಿಗೆ ಬೈತಿರ್ತಾನೆ. ಮಹಾರಾಜ ನನ್ನ ಮಗಳು ಅಂಥವಳಲ್ಲ ಅಂತ ಎಷ್ಟು ಕೇಳಿದ್ರು ಹೇಳ್ತಿರಲಿಲ್ಲ. ಸ್ಕೂಲಿಂದ TC ಕೊಟ್ಟು ಆಚೆ ಹಾಕ್ತೀನಿ ಅಂತ ಬೆದರಿಸ್ತಿರ್ತಾನೆ. ಅಷ್ಟೊತ್ತಿಗೆ PT ಟೀಚರ್ ಆ ಘನಕಾರ್ಯ ಮಾಡಿರೋ ಹುಡುಗನ್ನ ಹಿಡಿದು ಪ್ರಿನ್ಸಿ ಮುಂದೆ ತಂದು ನಿಲ್ಲಿಸ್ತಾರೆ. ಆಗ ಪ್ರಿನ್ಸಿ ಆ ಹುಡುಗನಿಗೆ ಹೊಡೆದು ನಾಳೆ ನಿಮ್ಮ ಅಪ್ಪ ಅಮ್ಮನ್ನ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಆಮೇಲೆ ಮಹಾರಾಜ ಪ್ರಿನ್ಸಿಗೆ ನನ್ನ ಮಗಳು ತಪ್ಪು ಮಾಡಿಲ್ಲ ಅಂತ ಗೊತ್ತಾಯ್ತಲ್ವಾ, ಸರಿ ಸರ್ ಸಾರಿ ಕೇಳಿ ಅಂತ ಪ್ರಿನ್ಸಿಪಲ್ಗೆ ಹೇಳ್ತಾನೆ. ಆಗ ಪ್ರಿನ್ಸಿ 4 ಸಂಸ್ಥೆ ಮಾಲೀಕ ನಾನು, ಇಷ್ಟು ಸಣ್ಣ ವಿಷಯಕ್ಕೆ ಈ ಹುಡುಗಿ ಹತ್ರ ಸಾರಿ ಕೇಳಲ್ಲ ಅಂತಾನೆ. ಆಗ ಮಹಾರಾಜ ನೀ ಸಾರಿ ಕೇಳಲೇಬೇಕು, ಇಲ್ಲಾಂದರೆ ಅಲ್ಲಿ ತನಕ ನಾನು ಇಲ್ಲಿಂದ ಹೋಗಲ್ಲ ಅಂತಾನೆ. ಆಗ ಪ್ರಿನ್ಸಿಪಲ್ಲು ಸೆಕ್ಯೂರಿಟೀಸ್ನ ಕರೀತಾನೆ. ಅವರು ಇವನನ್ನು ಇಳಿತಾರೆ. ಆಗ ಇವನು ಒಂದು ಕಂಬನ ಗಟ್ಟಿಯಾಗಿ ಹಿಡ್ಕೊಳ್ತಾನೆ. 6-7 ಜನ ಸೇರಿ ಎಳೆದ್ರೂ ಬಿಡಲ್ಲ. ಕೊನೆಗೆ ಕಂಬನೇ ಕಿತ್ತು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಪ್ರಿನ್ಸಿ ಬೇರೆ ದಾರಿ ಇಲ್ಲದೆ ಸಾರಿ ಕೇಳ್ತಾನೆ. ಸೊ ಹೀಗೆ ಕೆಲವು ದಿನ ಕಳೆದ ನಂತರ ಜ್ಯೋತಿ ಸ್ಪೋರ್ಟ್ಸ್ನಲ್ಲಿ ನ್ಯಾಷನಲ್ಗೆ ಸೆಲೆಕ್ಟ್ ಆಗಿರ್ತಾಳೆ. ಅದಕ್ಕಿಂತ ಬೇರೆ ಸಿಟಿಗೆ ಹೋಗ್ತಾಳೆ. ಎಂದಿನಂತೆ ಇವನು ಸಂಜೆ ಅಂಗಡಿ ಕ್ಲೋಸ್ ಮನೆಗೆ ಹೋಗ್ತಾನೆ. ಅಲ್ಲಿ ಕರೆಂಟ್ ಹೋಗಿರುತ್ತೆ. ಮನೆ ಒಳಗಡೆ ಏನು ಸರಿಯಾಗಿ ಕಾಣಿಸ್ತಿರಲ್ಲ. ನೆಕ್ಸ್ಟ್ ಸೀನಲ್ಲಿ ತೋರಿಸ್ತಾರೆ ಇವನನ್ನು ಯಾರೋ ಹೊಡೆದಿದ್ದಾರೆ. ಮನೆ ಸಾಮಾನೆಲ್ಲ ಚೆಲ್ಲಪಿಲ್ಲಿಯಾಗಿ ಬಿದ್ದಿದೆ. ಹಾವೊಂದು ಇವನ ಮೈ ಮೇಲೆ ದಾಟಿ ಹೋಗುತ್ತೆ. ಮಾರನೇ ದಿನ ಇವನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಪೊಲೀಸರು ವಿಚಾರಣೆ ಮಾಡ್ತಾರೆ. ಇವನು ಲೂಸಾಗಿ ಆನ್ಸರ್ ಮಾಡ್ತಿರ್ತಾನೆ. ಬೀಗ ತೆಗೆದು ಮನೆ ಒಳಗೆ ಹೋದೆ. ಅಷ್ಟರಲ್ಲಿ ಹಿಂದಿಂದ 2 ಜನ ಬಂದು ನನ್ನ ಹೊಡೆದು ಬಡ್ದು ಲಕ್ಷ್ಮಿನ ಕದ್ಕೊಂಡು ಹೋದರು ಅಂತ ಹೇಳ್ತಾನೆ. ಆಗ ಇನ್ಸ್ಪೆಕ್ಟರ್ಗೆ ಕೋಪ ಬರುತ್ತೆ. ಇವನನ್ನು ಹೊಡೆದು ಆಚೆ ಹಾಕ್ತಾರೆ. ಆಗ ಇವನು ಅಟ್ಟಕ್ಕೆ ಹಾಕಿರುವ ಸಪೋರ್ಟ್ ಸ್ಟ್ಯಾಂಡ್ನ ಗಟ್ಟಿಯಾಗಿ ಹಿಡ್ಕೊಳ್ತಾನೆ. ಸ್ಟೇಷನ್ ಸ್ಟಾಫ್ ಎಲ್ಲ ಕೂಡಿ ಎಳೆದ್ರೂ ಬಿಡೋದಿಲ್ಲ. ಕೊನೆಗೆ ಆ ಅಟ್ಟ ಮುರಿದು ಬೀಳುತ್ತೆ. ಜೊತೆಗೆ ಅಲ್ಲಿ ಹಾವು ಕೂಡ ಇರುತ್ತೆ. ಹಾವು ಕೆಳಗೆ ಬೀಳುತ್ತೆ. ಅದಕ್ಕೆ ಪೊಲೀಸ್ನವರೆಲ್ಲ ಹೆದರಿ ಹೊರಗಡೆ ಓಡಿ ಹೋಗ್ತಾರೆ. ಆದರೆ ಇವನು ಅದೇ ಹಾವನ್ನು ಕೈಲಿ ಹಿಡ್ಕೊಂಡು ಹೊರಗೆ ಬರ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ಸೀನಿಯರ್ ಇನ್ಸ್ಪೆಕ್ಟರ್ ಬರ್ತಾನೆ. ಅವನು ಎಲ್ಲ ಸಮಾಧಾನ ಮಾಡಿ ಇವನನ್ನು ವಿಚಾರಣೆ ಮಾಡ್ತಾನೆ. ಇವನು ಮತ್ತೆ ಅದೇ ರಾಗ ಹಾಡ್ತಾನೆ. ರಾತ್ರಿ ಮನೆಗೆ ಹೋದೆ, 2 ಕಳ್ಳರು ಬಂದರು, ನನ್ನ ಹೊಡೆದು ಡಸ್ಟ್ಬಿನ್ ತಗೊಂಡು ಹೋದರು ಅಂತ ಕತೆ ಹೇಳ್ತಾನೆ. ಇನ್ಸ್ಪೆಕ್ಟ್ರು ಕೋಪ ಬಂದು ಮಹಾರಾಜನ್ನ ಹೊಡೆದು ಆಚೆ ಹಾಕ್ತಾನೆ. ಸ್ವಲ್ಪ ಹೊತ್ತಾದಮೇಲೆ ಮಹಾರಾಜ ಮತ್ತೆ ಸ್ಟೇಷನ್ಗೆ ಬಂದು ಇನ್ಸ್ಪೆಕ್ಟರ್ಗೆ 40,000 ಹಣ ಕೊಟ್ಟು ಇದು ಅಡ್ವಾನ್ಸು, ಲಕ್ಷ್ಮಿ ಸಿಕ್ಕ ಮೇಲೆ 5 ಲಕ್ಷ ಕೊಡ್ತೀನಿ ಅಂತಾನೆ. ಆಗ ಇನ್ಸ್ಪೆಕ್ಟರ್ ಓಕೆ ಆಗ್ತಾನೆ. ನೆಕ್ಸ್ಟ್ ಸೀನಲ್ಲಿ ಸೆಲ್ವ ಎಂಬ ಕಳ್ಳನ್ನು ತೋರಿಸ್ತಾರೆ. ಒಂದು ಮನೆಯಲ್ಲಿ ಕಳ್ಳತನ ಮಾಡ್ತಿರ್ತಾನೆ. ಆ ಮನೆಯಲ್ಲಿ 2 ಅಮ್ಮ ಮಗಳು ಇರ್ತಾರೆ. ಒಂದು ನಯಾ ಪೈಸನೂ ಬಿಡದೆ ಮನೆಯೆಲ್ಲ ಲೂಟಿ ಮಾಡಿ ಕೊನೆಗೆ ಅವಳ ಮಗಳನ್ನು ರೇಪ್ ಮಾಡಿ ಅವರನ್ನು ಜೀವಂತವಾಗಿ ಕಟ್ಟಿ ಮನೆಗೆ ಬೆಂಚಿ ಹಾಕಿ ಸಾಯಿಸ್ತಾರೆ. ನೆಕ್ಸ್ಟ್ ಮಾರ್ನಿಂಗ್ 2 ತಮ್ಮ ಮನೆಗೆ ಹೋಗುತ್ತಾರೆ. ಸೆಲ್ವಂಗೆ ಹೆಂಡತಿ ಮತ್ತು ಒಂದು ಹೆಣ್ಣುಮಗು ಇರುತ್ತೆ. ಆ್ಯಂಡ್ ಅಲ್ಲಿ ತೋರಿಸ್ತಾರೆ ಮಹಾರಾಜ ಹುಡುಕ್ತಿರೋ ಡಸ್ಟ್ಬಿನ್ ಇವನ ಮನೆಯಲ್ಲಿ ಇರುತ್ತೆ. ಈ ಕಡೆ ಪೊಲೀಸರು ದುಡ್ಡಿನ ಆಸೆಗೆ ಅದೇ ಥರ ಡೂಪ್ಲಿಕೇಟ್ ಕಸದ ಬುಟ್ಟಿ ಹುಡುಕ್ತಾ ಇರ್ತಾರೆ. ಆದರೆ ಮಹಾರಾಜ ಪೊಲೀಸರಿಂದ ಏನೋ ಮುಚ್ಚಿಡ್ತಿರ್ತಾನೆ. ಇವನು ಕೂಡ ಸ್ವತಃ ಕಳ್ಳರನ್ನ ಹುಡುಕ್ತಿರ್ತಾನೆ. ಇವನ ಮನೆಯಲ್ಲಿ ಹೈವೇ ಟೋಲ್ ತುಂಬಿರೋ ಒಂದು ರಿಸಿಪ್ಟ್ ಸಿಗುತ್ತೆ. ಇವನು ಹೋಗಿ ಆ ಗಾಡಿ ನಂಬರ್ ಇರೋ ಓನರ್ನ ವಿಚಾರಿಸಿದಾಗ ಸೆಲ್ವನ ಫ್ರೆಂಡ್ ಇವನ ಕೈಗೆ ಸಿಕ್ಕಾಕೋತಾನೆ. ಮಹಾರಾಜ ಅವನನ್ನು ಫಾಲೋ ಮಾಡಿಕೊಂಡು ಅವರ ಅಡ್ಡಕ್ಕೆ ಹೋಗ್ತಾನೆ. ಅಲ್ಲಿ ಅವನ ಗ್ಯಾಂಗ್ನವರು ಇರ್ತಾರೆ. ಫುಲ್ ಫೈಟ್ ಆಗುತ್ತೆ. ಮಹಾರಾಜ ಅವ್ರನ್ನೆಲ್ಲರನ್ನೂ ಹೊಡಿತಾನೆ. ಕೊನೆಗೆ ಅವನನ್ನು ಹಿಡಿದು ಕೇಳ್ತಾನೆ, ಅವತ್ತು ರಾತ್ರಿ ನನ್ನ ಮನೆಗೆ ಯಾರ್ಯಾರು ಬಂದಿದ್ರಿ, ಇನ್ನೂ ಆ 2 ಯಾರು ಅಂತ ಕೇಳ್ತಾನೆ. ಆಗ ಅವನು ಹೇಳಿದ್ರು ಸಾಯಿಸ್ತೀಯ, ಹೇಳದೇ ಇದ್ರು ಸಾಯಿಸ್ತೀಯ, ನಾನು ಹೇಳಲ್ಲ ಅಂತಾನೆ.
ಮಹಾರಾಜ ಜಾಸ್ತಿ ಮತ್ತೆ ಟಾರ್ಚರ್ ಮಾಡ್ತಾನೆ. ಅವನು ಅರ್ಧ ಮಾತ್ರ ಹೇಳ್ತಾನೆ. ನಿಮ್ಮ ಏರಿಯಾ ಪೊಲೀಸ್ ಸ್ಟೇಷನಲ್ಲಿ ಒಬ್ಬನಿದ್ದಾನೆ, ಅವನನ್ನು ಕಂಡುಹಿಡಿ ಅಂತ ಮಹಾರಾಜನ ತೊಡೆಗೆ ರಾಡಿಂದ ಹಲ್ಲೆ ಮಾಡ್ತಾನೆ. ಆಗ ಮಹಾರಾಜ ಇವನ ತಲೆ ಕಡಿತಾನೆ. ಇದೇ ಥರ ಅವನ ತಲೆನೂ ಕಡಿತೀನಿ ಅಂತ ಕೂಗಿ ಪ್ರಮಾಣ ಮಾಡ್ತಾನೆ. ಈಗ ನಮಗೆ ಗೊತ್ತಾಗುತ್ತೆ ಇವನು ಹುಚ್ಚಿನ ಥರ ದಿನ ಪೂರ್ತಿ ಪೊಲೀಸ್ ಸ್ಟೇಷನಲ್ಲಿ ಯಾಕೆ ಇರ್ತಾನೆ ಅಂತ. ಆ ಇನ್ನೊಬ್ಬ ಕಳ್ಳ ಯಾರು ಅಂತ ಕಂಡುಹಿಡಿಯೋದಕ್ಕಾಗಿ ಅಲ್ಲಿ ಇರ್ತಾನೆ. ನೆಕ್ಸ್ಟ್ ಸೀನಲ್ಲಿ ಸೆಲ್ವನ್ನ ತೋರಿಸ್ತಾರೆ. ಅವನ ಹೆಂಡತಿ ಜೊತೆ ಮಗು ಬರ್ತಡೇಗೆ ಚೈನ್ ತಗೋತಿರ್ತಾನೆ. ಅವರು ನಾಳೆ ರೆಡಿ ಮಾಡಿ ಕೊಡ್ತೀವಂತ ಹೇಳ್ತಾರೆ. ಮಾರನೇ ದಿನ ಸೆಲ್ವ ಚೈನ್ ತಗೊಂಡು ಬರಬೇಕಾದ್ರೆ ದಾರಿಲಿ ಕಟಿಂಗ್ ಶಾಪ್ ಒಂದರಲ್ಲಿ ಶೇವಿಂಗ್ ಮಾಡ್ಕೊಳ್ಳೋಕ್ಕೆ ಹೋಗ್ತಾನೆ. ಅಂಗಡಿಲಿ ಮಹಾರಾಜ ಇರ್ತಾನೆ. ತುಂಬ ಯಂಗ್ ಆಗಿ ಕಾಣಿಸ್ತಿರ್ತಾನೆ. ಗಡ್ಡ ಕೂದಲು ಎಲ್ಲ ಕಪ್ಪಗಾಗಿರುತ್ತೆ. ಅಂದರೆ ನಮಗಿಲ್ಲಿ ಗೊತ್ತಾಗುತ್ತೆ ಇದು ಫ್ಲ್ಯಾಶ್ ಬ್ಯಾಕ್ ಸೀನ್ ಅಂತ. ಟ್ರಿಮ್ಮರ್ದು ಬ್ಯಾಟ್ರಿ ಖಾಲಿ ಆಗಿರುತ್ತೆ. ಅದನ್ನು ತರೋಕ್ಕೆ ಹೊರಗಡೆ ಹೋಗ್ತಾನೆ. ಆಗ ಸೆಲ್ವನ್ ಫ್ರೆಂಡ್ ಫೋನ್ ಮಾಡಿ ಹೇಳ್ತಾನೆ, ನಾವು ಲಾಸ್ಟ್ ಟೈಮ್ ಮಾಡಿರೋ ದರೋಡೆ ಬಗ್ಗೆ ಪೇಪರ್ನಲ್ಲಿ ಬಂದಿದೆ, ನಾವು ಇನ್ನು ಮುಂದೆ ಸ್ವಲ್ಪ ಹುಷಾರಾಗಿರಬೇಕು ಅಂತ ಅಂತಾನೆ. ಅಷ್ಟೊತ್ತಿಗೆ ಮಹಾರಾಜ ಬರ್ತಾನೆ. ನೆಕ್ಸ್ಟ್ ಶೇವಿಂಗ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಇವನ ಜೇಬಿಂದ ಚೈನ್ ಅಂಗಡಿಯಲ್ಲೇ ಬಿದ್ದಿರುತ್ತೆ. ಅದನ್ನು ಕೊಡೋದಕ್ಕೆ ಮಹಾರಾಜ ಅವನ ಮನೆ ಕಡೆ ಹೋಗ್ತಾನೆ. ಆಗ ಅಲ್ಲಿ ಪೊಲೀಸರು ಬಂದು ಅವನ್ನ ಅರೆಸ್ಟ್ ಮಾಡ್ತಿರ್ತಾರೆ. ನೆಕ್ಸ್ಟ್ ಸ್ಟೋರಿ ಮತ್ತೆ ಪ್ರೆಸೆಂಟ್ಗೆ ಬರುತ್ತೆ. ಪೊಲೀಸರು ಸದಾಶಿವನ ಜೊತೆ ಸೇರಿ ಡಸ್ಟ್ಬಿನ್ ಕಾಪಿನ ಥೇಟ್ ಅದೇ ಥರ ಮಾಡ್ತಾರೆ. ಆ್ಯಂಡ್ ಕಳ್ಳನಾಗಿ ಆ್ಯಕ್ಟ್ ಮಾಡೋದಕ್ಕೆ ಸದಾಶಿವನ್ನ ಫಿಕ್ಸ್ ಮಾಡ್ತಾರೆ. ನೆಕ್ಸ್ಟ್ ಸೀನ್ ಮತ್ತೆ ಫ್ಲ್ಯಾಶ್ ಬ್ಯಾಕ್ಗೆ ಹೋಗುತ್ತೆ. ಮನೆಯಲ್ಲಿ ಆ್ಯಕ್ಚುಲಿ ಕಳ್ತನನೇ ಆಗಿರೋದಿಲ್ಲ. ಜೈಲಿಂದ ಬಂದಿರೋ ಸೆಲ್ವ ಸದಾಶಿವ ಮತ್ತು ಇನ್ನೊಬ್ಬರು ಜೊತೆ ಸೇರಿ ಮಹಾರಾಜನ ಕೊಲ್ಲೋಕ್ಕೆ ಅಂತ ಅವ್ರ ಮನೆಗೆ ಹೋಗಿರ್ತಾನೆ. ಆಗ ಅವನಿರಲ್ಲ, ಮನೆಯಲ್ಲಿ ಜ್ಯೋತಿ ಮಾತ್ರ ಇರ್ತಾಳೆ. ಇವರು ಅವಳನ್ನು ತುಂಬ ಕ್ರೂರವಾಗಿ ರೇಪ್ ಮಾಡ್ತಾರೆ. ನೆಕ್ಸ್ಟ್ ಸೀನ್ ಹಾಸ್ಪಿಟಲ್ನಲ್ಲಿ ತೋರಿಸ್ತಾರೆ. ಜ್ಯೋತಿ ವೆಂಟಿಲೇಷನ್ ಮೇಲೆ ಮಲಗಿದ್ದಾಳೆ ಮತ್ತು ಡಸ್ಟ್ಬಿನ್ ಕೂಡ ಅವಳ ಜೊತೆನೇ ಬೆಡ್ ಕೆಳಗಡೆ ಇದೆ. ಮಾರನೇ ದಿನ ಪೊಲೀಸರು ಸದಾಶಿವ ಮತ್ತು ಡೂಪ್ಲಿಕೇಟ್ ಡಸ್ಟ್ಬಿನ್ ತಗೊಂಡು ಮಹಾರಾಜನ ಮನೆಗೆ ಬರ್ತಾರೆ. ಪೊಲೀಸರು ಸ್ವಲ್ಪ ಹೊತ್ತು ಆ್ಯಕ್ಟಿಂಗ್ ಮಾಡ್ತಾರೆ. ಸ್ಪಾಟ್ ವೆರಿಫಿಕೇಷನ್ ಕೂಡ ಮಾಡ್ತಾರೆ. ಕೊನೆಗೆ ಹೇಳ್ತಾರೆ, ಇನ್ಸ್ಪೆಕ್ಟ್ರು, ಲೋ ಮಹಾರಾಜ, ನಿನ್ನ ಮಗಳನ್ನ ರೇಪ್ ಮಾಡಿರೋ ವಿಷಯ ನಂಗೆ ಗೊತ್ತು. ಈ ನನ್ನ ಮಗನ ಸದಾಶಿವನ್ನ ಬಿಡಬೇಡ ಅಂತ ಹೇಳಿ ಮಚ್ ಕೊಟ್ಟು ಕತ್ತರಿಸಾಕು ನನ್ನ ಮಗನ ಅಂತ ಹೇಳ್ತಾರೆ. ಅವರು ಹೋದ ಮೇಲೆ ಡೋರ್ ಲಾಕ್ ಮಾಡಿ ಮಹಾರಾಜ ಸದಾಶಿವನನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕ್ತಾನೆ. ನೆಕ್ಸ್ಟ್ ಡೇ ಸೆಲ್ವನ ಲೊಕೇಶನ್ ಕೂಡ ಪೊಲೀಸರು ಮಹಾರಾಜನಿಗೆ ಕೊಡ್ತಾರೆ. ಇವನು ಅಲ್ಲಿಗೂ ನುಗ್ಗಿ ಅವನ ಜನರನ್ನೆಲ್ಲ ಅವನನ್ನು ಹೊಡೆದು ಹಣ್ಣುಗಾಯಿ ನೀರ್ಗಾಯಿ ಮಾಡ್ತಾನೆ. ಆಗ ಜ್ಯೋತಿ ಕೂಡ ಅಲ್ಲಿಗೆ ಬರ್ತಾಳೆ. ಕ್ಲೈಮ್ಯಾಕ್ಸ್ ತುಂಬ ಮೀನಿಂಗ್ಫುಲ್ ಆಗಿ ಮಾಡಿದ್ದಾರೆ. ಜ್ಯೋತಿ ಮನೆಯಿಂದ ತಂದಿರೋ ಒಡವೆಗಳನ್ನೆಲ್ಲ ಅವನ ಮುಂದೆ ಬಿಸಾಕ್ತಾಳೆ. ಇದಕ್ಕೆ ತಾನೇ ನೀನು ಅವತ್ತು ನಮ್ಮ ಮನೆಗೆ ಬಂದಿದ್ದು, ತಗೋ, ಆದರೆ ನನಗೆ ನೀನು ಮಾಡಿರೋ ಈ ಪಾಪಕ್ಕೆ ನಿನಗೆ ಪ್ರಾಶ್ಚಿತ್ತ ಇಲ್ಲ ಅಂತ ಅಂದು ಅಲ್ಲಿಂದ ಹೋಗ್ತಾಳೆ. ಆಗ ಸೆಲ್ವ ಅದರಲ್ಲಿರೋ ಚೈನನ್ನು ಗುರುತಿಸ್ತಾನೆ. ಅದು ಅವನು ಆವತ್ತು ಅವನ ಮಗಳಿಗೆ ಮಾಡಿಸಿರೋ ಚೈನು. ಆಗ ಅವನಿಗೆ ಅರಿವಾಗುತ್ತೆ. ಆಗ ಅಳ್ತಾ ತುಂಬ ನೊಂದ್ಕೊಳ್ತಾನೆ. ನಾನು ನನ್ನ ಮಗಳಿಗೆ ಈ ಥರ ಮಾಡಿದ್ನಲ್ಲ ಅಂತ ತುಂಬ ನೊಂದ್ಕೊಳ್ತಾನೆ. ಅದೇ ನೋವಿನಲ್ಲಿ ಮೇಲಿಂದ ಬಿದ್ದು ಸಾಯ್ತಾನೆ. ಜ್ಯೋತಿ ದಾಟಿರೋ ಹೆಜ್ಜೆ ಗುರುತಿನ ಮೇಲೆ ಇವನ ರಕ್ತ ಹರಿದು ಹೋಗುತ್ತದೆ. ಇಲ್ಲಿಗೆ ಫಿಲ್ಮ್ ಮುಗಿಯುತ್ತದೆ. ಸೊ ಫ್ರೆಂಡ್ಸ್, ಮೂವಿ ಹೇಗೆ ಅನಿಸ್ತು? ಈ ಕಥೆ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಧನ್ಯವಾದ.